ಈಗ ನಾನು ನೆಕ್ಸ್ಟ್ ಮಾತು ಕೇಳಿಸ್ಕೊಳ್ಬೇಕಾಗಿರೋದು ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ನ ಮಿಸ್ಟರ್ ಡಿ.ಕೆ. ಮೋಹನ್ ಸರ್ ಇಂದ. ಈಗ ಎಲ್ಲರೂ ಕೂಡ ಜೋಸೆಫ್ ಸರ್ ಮಾತು ಕೇಳಿ ಕಿವಿಗೆ ಹಾಕೊಂಡಿದ್ದೀರಲ್ವಾ, ಹಾಗೆ ಮೋಹನ್ ಸರ್ ಮಾತನ್ನು ಕೂಡ ಕಿವಿಗೆ ಹಾಕೊಳ್ಳಿ ಪ್ಲೀಸ್ ಸರ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಬ್ಲಿಕ್ ಟಿವಿಯ ಮುಖ್ಯಸ್ಥರು, ಕರ್ನಾಟಕ ಕನ್ನಡಿಗರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ರಂಗಣ್ಣನವರೇ, ಹಾಗೆಯೇ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸ್ಲರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿ.ಜಿ. ಜೋಸೆಫ್ರವರೇ, ಹಾಗೆ ಇನ್ನೊಬ್ಬ ಅತಿಥಿಗಳು ಆಗಿರ್ತಕ್ಕಂಥ ಎಸ್ ರಾಮಯ್ಯ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನಾವು ಸತತವಾಗಿ ಈ ಎಕ್ಸಿಬಿಷನ್ ಸ್ಟಾರ್ಟ್ ಆದಾಗಿಂದನೂ ನಾವು ಬರ್ತಾನೆ ಇದ್ದೀವಿ, ಇದೇ ವೇದಿಕೆ. ಆದರೆ ವಿದ್ಯಾಸಂಸ್ಥೆಗಳು ಭಾಳಷ್ಟು ಆವತ್ತು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ವಿದ್ಯಾಸಂಸ್ಥೆಗಳು ಪ್ರಾರಂಭ ಇದರಲ್ಲಿ ಭಾಗವಹಿಸ್ತಾ ಇದ್ರು. ಆದರೆ ಇವತ್ತಿನ ದಿವಸ ಇನ್ನೂ ಹೆಚ್ಚಿನ ಇವತ್ತು ಹೊಸ ಹೊಸ ವಿದ್ಯಾಸಂಸ್ಥೆಗಳು ಇವತ್ತಿನ ದಿವಸ ಬಂದಿದೆ. ಆ ಹೊಸ ಹೊಸ ವಿದ್ಯಾಸಂಸ್ಥೆಗಳ ಜೊತೆಗೆ ಅನೇಕ ಹೊಸ ಹೊಸ ಕೋರ್ಸ್ಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಲ್ಲಿ ಪೇರೆಂಟ್ಸಲ್ಲಿ ಭಾಳಷ್ಟು ಗೊಂದಲ ಇರ್ತದೆ. ಯಾಕೆಂತ ಹೇಳಿದ್ರೆ ಹೊಸ ಹೊಸ ಕೋರ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಹೇಗೆ ನಾವು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಗೊಂದಲ ಇರ್ತದೆ. ಯಾಕೆಂತ ಹೇಳಿದ್ರೆ ನಾವು ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಹೆಚ್ಚಿನ ವಿದ್ಯಾರ್ಥಿಗಳು ಅವ್ರು ಯಾರೋ ಸ್ನೇಹಿತರು ಹೇಳಿಬಿಟ್ರು ಅಂತ ಹೇಳಿ ಆ ಕೋರ್ಸನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಇವತ್ತು ಇಂಥ ಒಂದು ಎಕ್ಸಿಬಿಷನ್ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್. ಅನೇಕ ವಿದ್ಯಾಸಂಸ್ಥೆಗಳು ಇವತ್ತಿನ ದಿವಸ ಈ ಎಕ್ಸಿಬಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರತಿಯೊಂದು ಸ್ಟಾಲ್ಗೆ ತಾವು ಹೋಗಿ ಆ ಸ್ಟಾಲಲ್ಲಿ ಯಾವ ರೀತಿ ಯಾವ ಕೋರ್ಸ್ಗಳಿದೆ, ಇವತ್ತು ಯಾವ ರೀತಿ ಟೆಕ್ನಾಲಜಿ ಇಡೀ ವಿಶ್ವದಲ್ಲೇ ಒಂದು ಕ್ರಾಂತಿಯನ್ನು ನಾವು ನೋಡ್ತಾ ಇದ್ದೀವಿ. ಹೊಸ ಹೊಸ ಟೆಕ್ನಾಲಜಿ ಬರುವಂಥ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಅವರ ಜೊತೆಯಲ್ಲಿ ಒಡನಾಟವನ್ನು, ಅವರ ಜೊತೆಯಲ್ಲಿ ನೀವು ವಿಚಾರವನ್ನು ಮಾಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ಅವರ ಕನಸಿಗೆ ಏನು ಅನುಕೂಲ ಆಗ್ತದೆ ಅಂತ ಹೇಳಿ ಆ ಕೋರ್ಸನ್ನು ನೀವು ಆಯ್ಕೆ ಮಾಡಬೇಕು. ಆ ಕೋರ್ಸನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ವರ್ಕ್ಶಾಪ್ಗಳು ಅಟೆಂಡ್ ಮಾಡುವಂಥ ಕೆಲಸವನ್ನು ತಾವು ಮಕ್ಕಳು ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಸ್ಟೇಜು ಪ್ರಿ ಯೂನಿವರ್ಸಿಟಿ ಆದ ನಂತರ ನಿಮ್ಮ ಕೆರಿಯರ್ಗೆ ಹೊಸ ದಿಕ್ಕನ್ನು ಕೊಡ್ತಕ್ಕಂಥ ಒಂದು ಸ್ಟೇಜ್ ಇದು. ನಿಮ್ಮ ಕನಸಿದು, ನಿಮ್ಮ ಪೇರೆಂಟ್ಸ್ನ ಕನಸಿದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಇಡೀ ವಿಶ್ವದಲ್ಲೇ ಒಂದು ಕ್ರಾಂತಿ ಆಗ್ತಾ ಇದೆ, ಟೆಕ್ನಾಲಜಿಯ ಕ್ರಾಂತಿ. ಬಹುಶಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂದೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಯಾರಾದರೂ ಹೇಳಿದರೆ ಅದು ಗೊತ್ತಾಗ್ತಾ ಇರಲಿಲ್ಲ. ಮುಂಚೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು. ಅದಕ್ಕೆ ನಾವು ತಯಾರಾಗಬೇಕು. ಇವತ್ತು ಕಲಿಕೆ ಬರೀ ನೀವು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಕಲಿಕೆ ಇದ್ದರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಜೀವನ ಪರ್ಯಂತ ನೀವು ಕಲಿಯುವಂಥ ಒಂದು ಅಭ್ಯಾಸವನ್ನು ನೀವು ಮಾಡಿಕೊಳ್ಬೇಕು. ಆಗ ಮಾತ್ರ ನಿಮ್ಮ ಕೆರಿಯರ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ನಾನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗಲ್ಲ, ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ರಾಷ್ಟ್ರ ಅಭಿಮಾನ ನಮ್ಮೆಲ್ಲರ ಮೇಲೂ ಇದೆ. ಎಲ್ರಿಗೂ ಆಸೆ ಇದೆ ರಾಷ್ಟ್ರ ಮುಂದೆ ಬರಬೇಕು ಅಂಥೇಳಿ. ರಾಷ್ಟ್ರ ಹೇಗೆ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ? ನಮ್ಮ ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಹೊಸ ಆವಿಷ್ಕಾರಗಳನ್ನ ತಂದು ನಮ್ಮ ಜನತೆಗೆ ಅನುಕೂಲ ಆದಾಗ ಮಾತ್ರ ನಮ್ಮ ರಾಷ್ಟ್ರ ಮುಂದುವರೋದಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಟೆಕ್ನಾಲಜಿ ಬಹಳ ಮುಖ್ಯವಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಮಾಡಿರ್ತಕ್ಕಂಥ ನಮ್ಮ ಪಬ್ಲಿಕ್ ಟಿವಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ, ನಮಗೂ ಪ್ರತಿ ವರ್ಷ ನಾವು ಇದೇ ಸ್ಟೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇವತ್ತು ಹೊಸ ಆ್ಯಂಕರ್ ಅಷ್ಟೇ, ಹಿಂದೆ ಯಾವಾಗಲೂ ಸೇಮ್ ಆ್ಯಂಕರ್ ಇರೋದು ಸರ್. ಇವತ್ತು ಹೊಸ ಆ್ಯಂಕರ್ನ ನೀವು ಕೊಟ್ಟಿದ್ದೀರಾ. ಹಾಗೆ ಭಾಳ ಹೊಸ ವಿದ್ಯಾಸಂಸ್ಥೆಗಳು ಬಂದಿದೆ, ಹೊಸ ಕೋರ್ಸ್ಗಳು ಬಂದಿದೆ. ಹಾಗಾಗಿ ತಮಗೆಲ್ರಿಗೂ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಮ್ಮ ಆಯ್ಕೆಯಲ್ಲಿ ನಾವು ಏನನ್ನ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆನ ಕೊಟ್ಟಂತಹ ಡಿ ಕೆ ಮೋಹನ್ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್.